ಹಲೋ ಮೈ ಫ್ರೆಂಡ್. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಸೊ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಅಂತ ಹೇಳಿ. ಟೈಮ್ ಬಂದು 5:27. ಸೊ ಟೈಮ್ ಬಂದುಬಿಟ್ಟು 5:27. ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಸೊ ಇವತ್ತು ನಮ್ಮ ಪ್ರಯಾಣ ಒಂದು ಕಾರಲ್ಲಿದೆ. ಸೊ ಬ್ರೋ, ಕಾರಲ್ಲಿ ಎಂತಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನ್ಕೋಬೋದು. ಬೆಂಗಳೂರನ್ನ ನಂಬೋಕ್ಕಾಗ್ತಿಲ್ಲ, ಯಾಕಂದರೆ ಈ ನಡುವೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಸಿಕ್ಕಾಪಟ್ಟೆ ಬಿಸಿಲು ಇದೆ, ಒಂಥರ ಎರಡೂ ಆಗ್ತಾಯಿದೆ. ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಕಾರಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಳೋಣ ಅಂತ ಹೇಳಿ ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮತ್ತೆ ಫಸ್ಟ್ ಹೋಗೋಣ, ಅದಾದಮೇಲೆ ಹೇಳ್ತೀನಿ ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ. ಸೊ ಲೆಟ್ಸ್ ಗೋ. ಸೊ ಹೇ ಹಲೋ, ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೇರಣ್. ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಆಫ್ಟರ್ ಎ ರಿಯಲಿ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಏನಾಗಿತ್ತು ಅಂತ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಸೊ ಬ್ಯುಸಿ ಆಗಿರುವ ಕಾರಣಾಂತರದೊಂದಿಗೆ ವ್ಲಾಗ್ ಯಾವುದೂ ಬರಲಿಲ್ಲ. ಸೊ ಸದ್ಯಕ್ಕೆ ಕಾಲ ಕೂಡಿ ಬಂದಿದೆ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಹೇಳಿ ಫೈನಲಿ ಬೆಂಗಳೂರಿಂದ ಆಚೆ ಬಂದಿದ್ದೀವಿ. ಸೊ ಇವಾಗ ನಾವು ಬಂದುಬಿಟ್ಟು ಮೈಸೂರು ರೋಡಲ್ಲಿದ್ದೀವಿ. ಸೊ ಇವತ್ತು ನಿಮ್ಗೆ ಗೊತ್ತು ನಾನು ಕಾರಲ್ಲಿ ಹೋಗ್ತಿದ್ದೀನಿ ಅಂತ. ಸೊ ಕಾರ್ ಎಂತಕ್ಕೆ ಪ್ರಿಫರ್ ಮಾಡಿದ್ವಿ ಅಂದರೆ ಮಳೆ ಬರ್ತಿತ್ತು. ಸೊ ಅದೊಂದೇ ಕಾರಣಕ್ಕೆ ಕಾರಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಕಾರಲ್ಲಿ ಹೋಗ್ತಾಯಿದ್ದೀವಿ ಇವಾಗ. ಸೊ ಇವಾಗ ಜಸ್ಟ್ ಇಲ್ಲಿ ಒಂದು ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಮೈಸೂರು ರೋಡಲ್ಲಿ ಲೆಫ್ಟ್ ಹಾಕ್ಕೊಂಡು ಇಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿದ್ದೀವಿ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಕೊಯಮತ್ತೂರು ಹತ್ರ ಹೋಗ್ತಾ ಇದ್ದೀವಿ. ಸೊ ಕೊಯಮತ್ತೂರಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ನೀವು ಅನ್ಕೊತಾ ಇರ್ಬೋದು, ಏನು ಗುರು ಈಶಾ ಫೌಂಡೇಶನ್ ಇಲ್ಲೇ ಇದೆ, ಎಂತಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಅದನ್ನ ಅಂತೂ ನೋಡಿದ್ದೀನಿ. ಸೊ ನೀವು ಆ ವ್ಲಾಗ್ ನೋಡಿರ್ಬೋದು, ಯಾಕಂದರೆ ತುಂಬ ವ್ಯೂಸ್ ಅದಕ್ಕೆ ಜಾಸ್ತಿ ಬಂದಿರೋದು. ಸೊ ಕೊಯಮತ್ತೂರಲ್ಲೂ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ನಾನು. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಿ. ಸ್ವಲ್ಪ ಹೊಟ್ಟೆ ಹಸಿದೆ, ಫಸ್ಟು ತಿಂಡಿ ತಿನ್ಕೊಂಡು ಪೀಸಾಗಿ ಆಮೇಲೆ ಸ್ಟಾರ್ಟ್ ಮಾಡೋಣ ಜರ್ನಿನ ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ನನ್ನ ಜೊತೆ ಇರಿ, ನನ್ನ ಕಂಪ್ಲೀಟ್ ಡೀಟೇಲ್ಸ್ ಎವ್ರಿಥಿಂಗ್ ನಾನು ತೋರಿಸ್ಕೊಡ್ತೀನಿ. ಕೊಯಮತ್ತೂರು ಬಗ್ಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ವ್ಲಾಗು. ಸೊ ನನ್ನ ಜೊತೆ ಇರಿ. ಸೊ ಇವಾಗ ಫಸ್ಟು ತಿಂದ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಆಲ್ರೈಟ್. ಸೊ ನೀವು ಅನ್ಕೊತಾ ಇರ್ಬೋದು, ಏಂತಿಕಪ್ಪ ಹೆಲ್ಮೆಟ್ ಹಾಕೊಂಡು ಕಾರ್ ಓಡಿಸ್ತಾ ಇದೆಯಾ ಅಂತ. ಸೊ ನಾನು ಇನ್ನೂ ಫೇಸ್ನ ರಿವೀಲ್ ಮಾಡಿಲ್ಲ. ಸೊ ಅದೊಂದೇ ಕಾರಣಕ್ಕೆ ನಾನು ಹೆಲ್ಮೆಟ್ ಹಾಕ್ಕೊಂಡು ಕಾರ್ ಓಡಿಸ್ತಾ ಇರೋದು. ಸೊ ಇವತ್ತು ನಾವು ಹೋಗ್ತಾ ಇರೋದು ನಾನು ನಿಮಗೆ ಹೇಳಿದ್ದೀನಿ, ಬಟ್ ನಾನು ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿಲ್ಲ. ಸೊ ನಾನು ನೋಡಿದಾಗೆ ನಮ್ಮ ಮನೆಯಿಂದ 340 ಕಿಲೋಮೀಟರ್ಸ್ ಕೊಯಮತ್ತೂರು ಈಶಾ ಫೌಂಡೇಶನ್ನಿಗಿತ್ತು. ಸೊ ಅರೌಂಡ್ 7 to 8 hours ಒಳಗಡೆ ರೀಚ್ ಆಗಬೇಕು ನಾವು. ಸೊ ಅಷ್ಟು ಒಳಗಡೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇಲ್ಲೆಲ್ಲಾದರೂ ಡ್ರೋನ್ ಹಾರಿಸೋಣ ಅಂತ ಅಂದ್ಕೊಂಡೆ, ಬಟ್ ಒಂದೊಂದು ಕಡೆ ತುಂಬ ಕ್ಲೌಡಿ ಇದೆ, ಇನ್ನೊಂದು ಕಡೆ ತುಂಬ ಬಿಸಿಲಿದೆ, ಎಲ್ಲ ಹಾರಿಸ್ಬೇಕು ಅಂತಲೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಇವಾಗ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತ ಅಂದರೆ, ಒಂದ್ಸಲಿ ಡ್ರೋನ್ ಕ್ರ್ಯಾಶ್ ಆದಮೇಲೆ ನನಗೆ ಒಂದು ಸ್ವಲ್ಪ ವಿಚಾರ ಮಾಡ್ತಾನೆ ಇದ್ದೀನಿ ನಾನು, ಎಲ್ಲೆಲ್ಲಿ ಹಾರಿಸ್ಬೇಕು ಎಲ್ಲೆಲ್ಲಿ ಹಾರಿಸ್ಬಾರ್ದು ಅಂತ. ಯಾಕಂದರೆ ಬರೀ ಒಂದ್ಸಲಿ ಡ್ರೋನ್ ಕ್ರ್ಯಾಶ್ ಆದಮೇಲೆ ನಾನು ಕಂಪ್ಲೀಟಾಗಿ ಆಲ್ಮೋಸ್ಟ್ ಒಂದು 2 months ನಾನು ವ್ಲಾಗ್ ಮಾಡಲಿಲ್ದಂಗಿದ್ದೆ. ಸೊ ಅದೊಂದೇ ಕಾರಣಕ್ಕೆ. ಆ್ಯಂಡ್ ಅಷ್ಟೇ, ಬೇರೆ ಏನಿಲ್ಲ. ಸೊ ನಾವು ಇವಾಗ ಪೀಸಾಗಿ ನಮ್ಮ ಡ್ರೈವ್ನ ಎಂಜಾಯ್ ಮಾಡೋಣ. ಸೊ ಲೆಟ್ಸ್ ಗೋ. ಆಲ್ರೈಟ್. ಸೊ ಇವಾಗ ನಾವು ಕುಲ್ಲೂರಿಂದ ಒಂಚೂರು ಮುಂದೆ ಇದ್ದೀವಿ. ಸೊ ಇದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಇದು. ಸೊ ಇಲ್ಲೊಂದು ಸ್ವಲ್ಪ ಹಂಗೆ ಸಿನಿಮ್ಯಾಟಿಕ್ಸ್ ತೆಗೋಣ ಅಂತ ಹೇಳಿ ಬಂದ್ವಿ. ಆಲ್ರೈಟ್. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೀಚ್ ಆಗ್ತೀವಿ ನಾವು. ಸೊ ನೀವು ಅಲ್ಲಿವರೆಗೂ ಸಿನಿಮ್ಯಾಟಿಕ್ಸ್ನ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಏನು ಮ್ಯಾಟರ್ ಅಂತ ಅಂದರೆ, ನನ್ನ ಫ್ರೆಂಡಿಗೆ ಕ್ಯಾಮ್ರಾ ಅಷ್ಟೊಂದು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾನೇ ಒಂದು ತೆಗೆದೆ, ನಂದಂತರೂ ಅವ್ನು ತೆಗಿಲಿಲ್ಲ. ಬಟ್ ಸ್ಟಿಲ್ ಫೈನ್, ಇಟ್ಸ್ ಫೈನ್. ಸೊ ಬನ್ನಿ ಮತ್ತೆ ಹೋಗೋಣ.
ಆಲ್ರೈಟ್, ಸೊ ಇವಾಗೆ ಜಸ್ಟ್ ಬಂದ್ವಿ ನಾವು. ಸೊ ಬಂದುಬಿಟ್ಟು ಕಾರ್ನ ಪಾರ್ಕ್ ಮಾಡಿದ್ದೀವಿ. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ನಾವು ಬೈಕರ್ಸ್ ಅಂತ ಹೇಳೋಣ, ಯಾಕಂದರೆ ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಿವರೆಗೂ ಹೋದರೆ ಒಂದು ಸ್ವಲ್ಪ ಅಜೀಬ್ ಆಗುತ್ತೆ. ಆಲ್ರೈಟ್, ಸೊ ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಂಡ್ ಸೆಕೆಂಡ್ಲಿ ನಾಗಪ್ರತಿಷ್ಠೆ ಬೇರೆ ಕಡೆ ಇದೆ. ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಾಗಪ್ರತಿಷ್ಠೆ ಬಂದುಬಿಟ್ಟು ಹತ್ರನೇ ಇದೆ, ಅಂದರೆ ಒಂದು ಸ್ವಲ್ಪ ಎದುರುಗಡೆನೇ ಇದೆ. ಪಾರ್ಕಿಂಗಿಂದ ಬಂದಾದ್ಮೇಲೆ ಅದ್ರ ಹಿಂದ್ಗಡೆ ಇರೋದು ನಾಗಪ್ರತಿಷ್ಠೆ. ಸೊ ನಾವು ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೋದ್ವಿ ಅಂದರೆ ನಾನು ಗ್ಯಾರಂಟಿ ತೋರಿಸ್ಕೊಡ್ತೀನಿ. ಆಲ್ರೈಟ್, ಸೊ ಇಲ್ಲಿ ಬಂದುಬಿಟ್ಟು ಆದಿಯೋಗಿ ಸ್ಟ್ಯಾಚು ಇದೆ. ನಾನು ಏನು ಜಾಸ್ತಿ ಡಿಫ್ರೆನ್ಷಿಯೇಟ್ ಮಾಡಲ್ಲ, ಅದಕ್ಕೆ ಇದಕ್ಕೆ ಎರಡೂ ಒಂದೇ, ದೇವರೇ ಗುರು. ಸೊ ಇದೆ ನೋಡಿ ಆದಿಯೋಗಿ ಪ್ರತಿಷ್ಠೆ. ಆಲ್ರೈಟ್, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇದ್ರ ಸ್ಟ್ರಕ್ಚರ್ ಎಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಅಂದರೆ ಇದ್ರ ಅಕ್ಕಪಕ್ಕ ಪೂರ್ತಿ ಬೆಟ್ಟಗಳು ಬಂದುಬಿಟ್ಟು ವಿಲಿಯನ್ಗಿರಿ ಹಿಲ್ಸ್ ಅಂತ ಇದನ್ನು ಕರೀತಾರೆ. ಸೊ ನಮ್ಮ ಸದ್ಗುರು ಅವರು ಒಳ್ಳೆ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟೆ ಕ್ಲೀನಾಗಿ ಕಟ್ಸಿದ್ದಾರೆ, ಸೇಮ್ ಆ್ಯಸ್ ಚಿಕ್ಕಬಳ್ಳಾಪುರ ಥರನೇ. ಆಲ್ರೈಟ್, ಸೊ ಈಶಾ ಫೌಂಡೇಶನ್ ಬಂದುಬಿಟ್ಟು ಎಂಥ ಪ್ರಶಾಂತವಾಗಿರುವ ಜಾಗ ಅಂತ ಅಂದರೆ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದ್ದೆ. ಅದು ಏನಕ್ಕೆ ಅಂತ ಅಂದರೆ ಗೂಗಲ್ ಮ್ಯಾಪ್ಸ್ ತುಂಬ ಆಟ ಆಡಿಸ್ಬಿಡ್ತು ನಮಗೆ. ನಾವು ಬೆಳಗ್ಗೆ 5 o'clock ಬಿಟ್ಟಿರೋದು. ಸೊ ಇಲ್ಲಿಗೆ ಆಲ್ಮೋಸ್ಟ್ ಅರೌಂಡ್ 3:30ಗೆ ಬಂದಿದ್ದೀವಿ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ನಾನು ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ. ನಾನು ಯೂಶ್ವಲಿ ಯಾವತ್ತೂ ಬೇಗ ಕೋಪಿಸ್ಕೊಳಲ್ಲ, ಬಟ್ ಸ್ಟಿಲ್ ನನಗೆ ಒಂಥರ ಫ್ರಸ್ಟ್ರೇಷನಿಗೆ ಬಂದುಬಿಟ್ಟಿದ್ದೆ. ಇಲ್ಲಿಗೆ ಬಂದಾದ್ಮೇಲೆ ಒಂಥರ ನ್ಯೂಟ್ರಲ್ ಆಯಿತು. ಇಟ್ಸ್ ನಾಟ್ ಕಂಪ್ಲೀಟ್ಲಿ ನ್ಯೂಟ್ರಲ್, ಅಂದರೂ ಒಂದು ಸ್ವಲ್ಪ ಮೈಂಡಲ್ಲಿ ಅದೇ ಇದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಸೊ ಇದು ಜಾಗ ಹುಟ್ಟಿದ ವರ್ಷ ಬಂದುಬಿಟ್ಟು 1992 ಹುಟ್ಟಿರೋದು ಇದು. ಸೊ ಇದು ಬಂದುಬಿಟ್ಟು ಸದ್ಗುರು ಅವರೇ ಕಟ್ಸಿರೋದು. ಸೊ ಇದ್ರದ್ದು ಹೈಟ್ ಆ್ಯಸ್ ಯೂಶ್ವಲ್ ಸೇಮೇ ಇದೆ. ಬೆಂಗಳೂರಲ್ಲಿ ಏನು ಹೈಟ್ ಇದೆ ಅದೇ ಇದೆ, 112 feet ಹೈಟ್ ಇದೆ ಇದು. ಸೊ ಬ್ಯಾಂಗ್ಳೂರಲ್ಲೂ ಅದೇ ಇದೆ. ಸೊ ಇಲ್ಲಿ ಕೊಯಮತ್ತೂರಲ್ಲೂ ಅದೇ ಇದೆ. ನಾವು ನಾಗ ಪ್ರತಿಷ್ಠೆಗೆ ಹೋಗೋದು ಡೌಟು, ಏನಕ್ಕೆ ಅಂತಂದರೆ ಆಲ್ರೆಡಿ ವೆದರು ಒಂದು ಸ್ವಲ್ಪ ಮಳೆ ಬರೋಂಗಿದೆ. ಆ್ಯಂಡ್ ಮೋರ್ ಓವರ್ ಇದು ಬರೀ 1 day ಟ್ರಿಪ್ ಇದು. ಸೊ ನಾವು ಇವಾಗಲೇ ಬಿಡ್ತೀವಿ, ನಾವು ಇದನ್ನು ಜಸ್ಟ್ ನೋಡ್ಕೊಂಡ್ಬಿಟ್ಟು ಹೋಗೋದು ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ನೈಟ್ ಡ್ರೈವ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ನಾಗಪ್ರತಿಷ್ಠೆ ಸ್ಕಿಪ್ ಮಾಡ್ತಾಯಿದ್ದೀವಿ. ನಾನು ಯೂಶ್ವಲಿ ಸ್ಕಿಪ್ ಮಾಡ್ತಿರ್ಲಿಲ್ಲ ನಾನು ನಾಗಪ್ರತಿಷ್ಠೆ. ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿಬಿಟ್ಟು ಹೋಗೋಣ ಅಂತಲೇ ಇತ್ತು, ಬಟ್ ಸ್ಟಿಲ್ ನಾನು ಒಂದು 10 minutes ಮೆಡಿಟೇಷನ್ ಮಾಡಿ ಹೋಗೋಣ ಅಂತಲೇ ಇರೋದು ಇವಾಗ. ಆಲ್ರೈಟ್, ಸೊ ಶಿವ ಬಂದುಬಿಟ್ಟು ಬರೀ ಹಿಂದೂ ಗಾಡ್ ಅಲ್ಲ. ಸೊ ಶಿವ ಬಂದುಬಿಟ್ಟು ಫಸ್ಟ್ ಗುರು ಮತ್ತು ಫಸ್ಟ್ ಯೋಗಿ ಅವರೇ. ಆಲ್ರೈಟ್, ಸೊ ತುಂಬ ಮಾತಾಡಿದ್ದಾಯಿತು. ಸೊ ನೀವು ಸಿನಿಮ್ಯಾಟಿಕ್ಸಿಗೆ ವೇಟ್ ಮಾಡ್ತಿರ್ತಾ ಅಂದ್ಕೊಂಡಿದ್ದೀನಿ. ಸೊ ನೋ ವೇಟ್, ಲೆಟ್ಸ್ ಗೋ. ಆಲ್ರೈಟ್, ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಲೇಬೇಕು ನೀವು. ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್ ಗೈಸ್.